ನಾನು ಆಂಜನೇಯ ರೆಡ್ಡಿ ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ನದಿ ಉಳಿಸ್ಬೇಕು ಫಸ್ಟ್. ನಮ್ಮ ರಾಜಾರಾವ್ ಸರ್ ಹೇಳ್ತಾ ಇದ್ರು, ಈ ನದಿಗಳ ಯೋಜನೆ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ವಾಟರನ್ನು ನೀವು ಕನ್ಸಿಡರ್ ಮಾಡಿ, ಅಂದರೆ ಅಂತರ್ಜಲನ ಕನ್ಸಿಡರ್ ಮಾಡ್ಕೊಳ್ಳಿ, ಸರ್ಪ್ಲಸ್ ಹೆಚ್ಚುವರಿ ನೀರನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಸ್ನೋ ಮೆಲ್ಟಿಂಗ್ ನಮ್ಮಲ್ಲಿಲ್ಲ, ದಕ್ಷಿಣದಲ್ಲಿ ಹಿಮ ಕರಗಿ ಎಲ್ಲೂ ನಮ್ಗೆ ಯಾವುದು ನೀರು ನದಿ ನೀರು ಉತ್ಪತ್ತಿ ಆಗ್ತಿಲ್ಲ. ಉತ್ತರದಲ್ಲಿ ಅದು ಹಿಮಾಲಯದ ಸಂದರ್ಭದಲ್ಲಿ ಅವೆಲ್ಲ ಆಗ್ತಕ್ಕಂಥ ನಿಜ. ಜೊತೆಗೆ ನೀವು ಹೆಚ್ಚುವರಿ ಅಂತ ತೀರ್ಪು ಬರ್ಸ್ಕೊಂಡ್ಬಿಟ್ಟಿದ್ದೀರಿ, ಸರ್ಪ್ಲಸ್ಗೆ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದೀರಿ ಎಲ್ಲವನ್ನೂ ಕೂಡ ತೀರ್ಪನ್ನು. ಡ್ರಾಟ್ಗೆ ನೀರು ಎಲ್ಲಿದ್ದಾಗ, ಅಂತರ್ಜಲದ ಮಟ್ಟದಲ್ಲಿ ಕಡಿಮೆ ಇದ್ದಾಗ ಅದಕ್ಕೆ ಯಾರೂ ಮಾತಾಡಲಿಲ್ವಲ್ಲ, ಮೂಗರಾಗಿದ್ರಲ್ಲ, ಇವುಗಳಿಗೆ ಪರಿಹಾರ ಕಂಡುಹಿಡಬೇಕು ಅಂತ. ಪ್ರಾಬಲಿ ಈ ಗೋದಾವರಿ ಮತ್ತು ನಾವೇನು ಕೃಷ್ಣ ಕಾವೇರಿ ಅಂತ ಮಾತಾಡ್ತಾ ಇದ್ದೀವಲ್ಲ, ಒಂದು ಸೊಲ್ಯೂಷನ್ ಆಗುತ್ತಾ ಸರ್? ಅಟ್ಲೀಸ್ಟ್ ನಾನು ನನ್ನ ಸ್ವಾರ್ಥ ಕೇಳ್ತಾ ಇದ್ದೀನಿ. ನಾನು ತುಂಬ ಗೌರವದಿಂದ ತುಮಕೂರು ಭಾಗ, ಕೋಲಾರ, ಚಿತ್ರದುರ್ಗ ಅಥವಾ ಇನ್ನೂ ಒಂದಷ್ಟು ಆ ಕಡೆ ಈ ಕಡೆ ಭಾಗಗಳು ಅಂತ ಬಂದಾಗ ಈ ಭಾಗದ ರೈತರು ಅವ್ರಿಗೆ ಸ್ವಲ್ಪ ನೀರು ಸಿಕ್ಕರೂ ತುಂಬ ಸಂಭ್ರಮಿಸುವಂಥ ಜನ, ತುಂಬ ಬೆಳೆ ಬೆಳೆಯುವಂಥ ಜನ. ನೀವು ಆಗಲೇ ಹೇಳ್ತಾ ಇದ್ದೆ ಸರ್, ನಾನು 10 ಗುಂಟೆ ಜಾಗ, 10 ಗುಂಟೆ ಜಾಗ ಇದ್ದುಬಿಟ್ರೆ ಅವನು ಅದರಲ್ಲಿ ಊಟ ಮಾಡಿ ಅದನ್ನು ಬೇರೆಯವ್ರಿಗೂ ಹಂಚಿ ಸ್ವಾವಲಂಬಿಯಾಗಿ ಘನತೆಯಿಂದ ಬದುಕುವಂಥ ಜನ ಆ ಭಾಗದಲ್ಲಿ ಇದ್ದಾರೆ. ಬರೀ 10 ಗುಂಟೆ ಮಾತಾಡ್ತಿರೋದು. ಖಂಡಿತ ಸರ್. ಈಗ ನೋಡಿ, ಇಲ್ಲಿ ಈ ಯೋಜನೆಗಳು ಮೊದಲು ನೋಡಿದಾಗ ಬಹಳ ಜನಕ್ಕೆ ಒಂದು ಆಶಾಭಾವನೆ ಮೂಡುತ್ತದೆ. ಆದರೆ ಅದರ ಪ್ರತಿಫಲ ಸಿಗುವಂಥದ್ದು ಇದೆಯಲ್ಲ, ಅದು ಜನರೇಷನ್ಸ್ಗೂ ಎಳೆದಾಡ್ಬಿಡ್ತದೆ. ಈಗ ನಮ್ಮ ಕಣ್ಮುಂದೆ ಈಗ ಡಿಬೇಟ್ ಅಲ್ಲಿ ಕೂತ್ಕೊಂಡು ಹೇಳೋದು ಹೋದ್ರೆ ನಮ್ಮ ಕಣ್ಮುಂದೆ ಎತ್ತಿನ ಹೊಳೆ ತಾವು ಡಿಬೇಟ್ ಮಾಡುವಂತ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ವಿ. ಅದ್ರ ಕತೆ ಮಾತಾಡಿದ್ರೆ ಅದೇ ಒಂದು ಸೀರೀಸ್ ಆಗತ್ತೆ. ಬಟ್ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಯೋಜನೆ ಏನು ಚಿಂತನೆ ನಡೆದಿದೆ, ಇದು ಖಂಡಿತ ಕೇಂದ್ರ ಸರ್ಕಾರ ಮತ್ತು ಈಗಿರ್ತಕ್ಕಂಥ ಕರ್ನಾಟಕ, ಆಂಧ್ರ, ತಮಿಳುನಾಡು ಅಥವಾ ತೆಲಂಗಾಣ ಇದರದ ಒಂದು ಕಾಂಬಿನೇಷನ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಯಾರಾದರೂ ಇದನ್ನ ಒಳ್ಳೆ ಮಾತುಕತೆ ಮಾಡಿ, ಯಾವುದೇ ತಾವು ಹೇಳಿದಾಗೆ ಕೋರ್ಟು ಕಚೇರಿ ಟ್ರಿಬ್ಯುನಲ್ ಹೋಗದೆ ಮಾತುಕತೆಗಳ ಮುಖಾಂತರ ಸೌಹಾರ್ದಯುತವಾಗಿ. ಯಾಕೆಂದ್ರೆ ಒಂದು ವಿಚಾರ ತಮ್ಗೆ ಹೇಳ್ತೀನಿ, ನನಗೆ ಒಂದು ಕಾನೂನು ತಜ್ಞರಿಂದ ಗೊತ್ತಾಗಿರ್ತಕ್ಕಂಥದ್ದು, ಇವರು ಏನು NWDA ಕೊಟ್ಟಂತ ಎಲ್ಲ ಯೋಜನೆಗಳನ್ನ 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿ 6ನೇ ಯೋಜನೆ ಮಾಡ್ಕೊಂಡ್ರಲ್ಲ, HNS ಅಂದ್ರೆ ನೀವ ಸುಜಲಶ್ರವಂತಿ, ಅದಕ್ಕೆ ಕರ್ನಾಟಕದ ಅನುಮತಿ ತಗೊಂಡಿಲ್ಲ. ನಾವು ಆಗ್ಲೇ ಅಬ್ಜೆಕ್ಷನ್ ಹಾಕಿದ್ವಿ ಸುಪ್ರೀಂ ಕೋರ್ಟ್ ಅಲ್ಲಿ. ಈಗ ನಾವು ಏನು ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಮಾಡ್ಕೊಳ್ಳೋ ಯಾವ ಯೋಜನೆಯೂ ಕರ್ನಾಟಕ ಪರ್ಮಿಷನ್ ಬೇಕಾಗಿಲ್ಲ. ಕರ್ನಾಟಕ ಒಂದು ಯೋಜನೆ ಮಾಡುತ್ತೆ ಅಂದ್ರೆ ನಾಣಿ ಸೀನಾ ಎಲ್ಲರೂ ಪರ್ಮಿಷನ್ ಬೇಕಾಗುತ್ತೆ. ಹಾಗಾಗಿ ಏನು ಈ ಯೋಜನೆ ಬಂದಿದೆ, ಇದಾದ್ರೂ ಈ ಲೋವರ್ ಅಲ್ಲಿ ಹೋಗ್ಬಿಟ್ರೆ ನೋಡಿ, ಈಗ ಗೋದಾವರಿ, ಕೃಷ್ಣ, ಪೆನ್ನಾರ್ ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕು, ಕರ್ನಾಟಕದ ಜನ ಕೇವಲ 10-15% ಮಾತ್ರ ಕರ್ನಾಟಕದಲ್ಲಿರೋದು ಪೆನ್ನಾರ್ ಬೇಸಿನ್. ಅದು ಕರ್ನಾಟಕದವ್ರಿಗೆ ಯಾರಿಗೂ ನೆನಪೇ ಇಲ್ಲ ಬಿಡಿ, ಎಲ್ಲ ಕರ್ನಾಟಕಕ್ಕೆ ನೆನಪಿರೋದು ಕೃಷ್ಣ ಅಂಡ್ ಕಾವೇರಿ ಅಷ್ಟೇ. ಸೊ ಆ 15% ಬಿಟ್ಟು ಉಳಿದಂತ 80-85% ಇದೆಯಲ್ಲ, ಅದೆಲ್ಲ ಆಂಧ್ರದಲ್ಲಿದೆ. ಇವರು ಆಂಧ್ರದ ಮೂಲಕ ಮತ್ತೆ ಅಂದ್ರೆ ಮೇಲಿನ ಗೋದಾವರಿ, ಕೃಷ್ಣ ಮತ್ತು ಆಂಧ್ರದ ಪೆನ್ನಾರು ಮತ್ತು ಕಾವೇರಿ ಬೇಸಿನ್ಗೆ ಹೋದ್ರೆ ಅದರಲ್ಲಿ ಕರ್ನಾಟಕಕ್ಕೆ ಏನೇನೂ ಸಹಾಯ ಆಗೋದಿಲ್ಲ. ಸಹಾಯ ಆಗಬೇಕು ಅಂದ್ರೆ ಅದು ಕರ್ನಾಟಕದ ಪೆನ್ನಾರ್ ಮುಖಾಂತರ ಹರಿಯೋ ತರ ಪ್ಲಾನ್ ಮಾಡಬೇಕು. NWDA ಆಗ್ಲೇನೆ ನೋಡಿ, ಇದರಲ್ಲಿ ಆಲ್ರೆಡಿ 2 ಲಿಂಕ್ ಅನ್ನು ಕೊಟ್ಟಿದೆ ಕರ್ನಾಟಕದ ಪೆನ್ನಾರ್ಗೆ. ಒಂದು ತುಂಗಭದ್ರವನ್ನ ದಾಟಕೊಂಡು ಪೆನ್ನಾರ್ ಬೇಸಿನ್, ಕರ್ನಾಟಕದ ಪೆನ್ನಾರ್ ಬೇಸಿನ್ ಅಂದ್ರೆ ಬೆಂಗಳೂರು ಹತ್ರಕ್ಕೆ ನೀರು ತರುವಂತದ್ದು ಇದರಲ್ಲಿ ಇರ್ತಕ್ಕಂಥದ್ದು. ಇದಾಗಿ ಆಗ್ಲೇ 25-30 ವರ್ಷ ಆಗಿದೆ. ಇನ್ನೊಂದು ಆಂಧ್ರದ ಮೂಲಕನೇ ಏನು ಈಗ ಅವರು ಮಾಡ್ಕೊಂಡಿದ್ದಾರೆ, ಅದೇ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಏನು ನಮ್ಮ ಹಿಂದೂಪುರಕ್ಕೆ ಬಂದಿದೆ, ವಿಕೋಟಾಗ್ ಬಂದಿದೆ, ಕುಪ್ಪಂಗೆ ಚಂದ್ರಬಾಬು ನಾಯ್ಡು ಅವರ ಕ್ಷೇತ್ರ ಕುಪ್ಪಂಗೆ ಬಂದಿದೆ, ಇಲ್ಲಿ ನಮ್ಮ ನಾಗಲಮಡಿಕೆಗೆ ಏನು ಬಂದಿದೆ ಪಾವಗಡದ ಹತ್ರ, ಮತ್ತು ನಮ್ಮ ಕರ್ನಾಟಕದ ಈ 2 ಜಿಲ್ಲೆ ಇದೆಯಲ್ಲ, ಗಡಿ ಜಿಲ್ಲೆಯ ಕಂಪ್ಲೀಟ್ ಗಾರ್ಲ್ಯಾಂಡ್ ತರ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲೇನೆ ಗಾರ್ಲ್ಯಾಂಡ್ ಕೆನಾಲ್ ಬಂದು ಆ ಕೆರೆಗಳು ಮತ್ತು ಆ ಕಾಲುವೆಗೆ ನೀರು ಹರಿತಾ ಇದೆ. ಸೊ ಅದನ್ನ ಮುಂದುವರೆದು ಈ 3-4 ಜಿಲ್ಲೆಗೆ ತಗೊಳ್ಳುವಂತದ್ದಕ್ಕೆ ಒಂದು ಬದ್ಧತೆಯನ್ನ ತೋರಿಸಿದ್ರೆ ಖಂಡಿತ ಈಗ ಇರತಕ್ಕಂತ ಒಂದು ಪೊಲಿಟಿಕಲ್ ಕಾಂಬಿನೇಷನ್ ಅಲ್ಲಿ ಖಂಡಿತ ಯಶಸ್ವಿ ಆಗ್ತದೆ. ಅದನ್ನ ಇವರು ನಮ್ಮ ರಾಜ್ಯದವರು
ಪಕ್ಷ ಭೇದವನ್ನು ಬಿಡಬೇಕು ಮೊದಲು. ನಾವು ಹೇಳಿದ್ರಲ್ಲ ಗಡಿ ಬಿಡಬೇಕು ಅಂತೇಳಿ, ಗಡಿ ಬಿಡೋದ್ರ ಜೊತೆಗೆ ಪಕ್ಷ ಭೇದವನ್ನು ಬಿಟ್ಟು ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡದೆ ನನಗೇನು ಲಾಭ, ನನಗೇನು, ನನ್ನ ಪಕ್ಷಕ್ಕೇನು ಲಾಭ ಅನ್ನೋದು ಬಿಟ್ಟು ಮೊದಲು ಸಫರ್ ಆಗ್ತಾ ಇರತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈ ತುಮಕೂರು, ಸ್ವಲ್ಪ ಚಿತ್ರದುರ್ಗ, ಇವೆಲ್ಲರನ್ನ ಉಳಿಸೋಣ. ಇವೆಲ್ಲರೂ ಉಳಿದ್ರೆ ಮಾತ್ರ ಬೆಂಗಳೂರು ಉಳಿತದೆ. ಯಾಕೆಂದ್ರೆ ಬೆಂಗಳೂರಿಗೆ ಕಾವೇರಿ ಡೆಲ್ಟಾದಲ್ಲಿರೋರೆಲ್ಲಾನು ಸಾಯಿಸಿದ್ರು ಪರವಾಗಿಲ್ಲ, ರೈತರನ್ನ ಅವ್ರಿಗೆ ನೀರು ಕೊಡದೇ ಇದ್ರೂ ಪರವಾಗಿಲ್ಲ, ಬೆಂಗಳೂರಿಗಂತೂ ನೀರು ಕೊಡೋದು ತಪ್ಪಿಸೋದಿಲ್ಲ ಸರ್ಕಾರಗಳು. ಯಾಕೆಂದ್ರೆ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯಲ್ಲ, ಅವ್ರಿಗೆಲ್ಲ ಸೆಕ್ಯೂರಿಟಿ, ವಾಟರ್ ಸೆಕ್ಯೂರಿಟಿ ಕೊಡ್ಬೇಕಲ್ಲ. ಆದ್ರೆ ಕಾವೇರಿಯಿಂದ ರೈತರನ್ನ ಹೊಟ್ಟೆ ಹೊಡೆದಾದ್ರೂ ಬೆಂಗಳೂರಿಗೆ ನೀರು ಕೊಡ್ತಾರೆ. ಆದ್ರೆ ತರಕಾರಿ, ಹಾಲು, ಹಣ್ಣು, ಸೊಪ್ಪು ಬರ್ಬೇಕಾಗಿರೋದು ಈ ಜಿಲ್ಲೆಗಳಿಂದ, ಪೆನ್ನಾರ್ ಬೇಸಿನಿಂದ. ಅವ್ರನ್ನೇನಾದ್ರೂ ಇದೇ ರೀತಿ ನೀವು ಇನ್ನೊಂದಷ್ಟು ಅನ್ಯಾಯ ಮಾಡಿ ಅದ್ರ ಜೊತೆಗೆ ಈ ಬೆಂಗಳೂರು ಸಿವೇಜ್ ವಾಟರ್ ಬೇರೆ ಬಿಟ್ಬಿಟ್ಟು ಅದರಲ್ಲಿ ಈಗಾಗಲೇ ತರಕಾರಿಗಳಲ್ಲಿ ಹೆವಿ ಮೆಟಲ್ ಬರ್ತಾ ಇದೆ ಅಂತ, ಸೀಸ ಎಲ್ಲ ಬರ್ತಾ ಇದೆ ಅಂತ ತಾವೆಲ್ಲ ಸುದ್ದಿ ಮಾಡಿದಿರಿ. ರಿಪೋರ್ಟ್ಸ್, ಸೈಂಟಿಫಿಕ್ ರಿಪೋರ್ಟ್ಸ್ ಬಂದಿದೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಜಿಲ್ಲೆಗಳು ಅನ್ಯಾಯಕ್ಕೊಳಗಾಗೋದಲ್ಲದೆ ಬೆಂಗಳೂರು ಸಹ ಅಪಾಯಕ್ಕೆ ಸಿಗಾಕೊಳ್ಳುತ್ತದೆ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ 50 ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.